HVR ವೆಜ್ಜಲ್ಲಿ ಒಂದು ಬೆಣ್ಣೆ ಮಸಾಲೆ ದೋಸೆ ಪ್ಲಸ್ ವಡೆ ತಿನ್ಕೊಂಡು ಹೊರಟ್ವಿ ಬಸ್. ನಮ್ಮ ಅರ್ಧಂಗಿಗೆ ಅವಾಗಿನ ಥರ ಇರಲಿಲ್ವಂತೆ, ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ದೋಸೆಗಿಂತ ಚಟ್ನಿ ಚೆನ್ನಾಗಿತ್ತು. ಚಟ್ನಿ ಚೆನ್ನಾಗಿ ಹಾಕ್ಸ್ಕೊಂಡು ತಿಂದ್ವಿ. ಅಲ್ಲಿ ಇಡ್ಲಿ ಚೆನ್ನಾಗಿತ್ತು, ಚಟ್ನಿ ಚೆನ್ನಾಗಿರಲಿಲ್ಲ. ಇಲ್ಲಿ ಚಟ್ನಿ ಚೆನ್ನಾಗಿತ್ತು, ದೋಸೆ ಚೆನ್ನಾಗಿರಲಿಲ್ಲ ಅಷ್ಟೊಂದೇನು. ಸೊ ಅಲ್ಲಿಗೆ ಸಮ ಆಗುತ್ತೆ. ಚೆನ್ನಾಗಿರಲಿಲ್ಲ ಅಂದರೆ ಚೆನ್ನಾಗಿರಲಿಲ್ಲ ಅಂತಲ್ಲ, ಎಕ್ಸ್ಪೆಕ್ಟೇಷನ್ ಇರೋ ಟೇಸ್ಟ್ ಇರಲಿಲ್ಲ ಅಂತ ಅಷ್ಟೇ ವಾಯ್ಸ್. ಇಟ್ಸ್ ನೈಸ್, ರೈಟ್ ಅಲ್ವಾ? ಮತ್ತೆ ನಮ್ಮ ಅರ್ಧಂಗಿ ಅವಳು ಕಾಲೇಜ್ದು ಮೆಮೊರೀಸ್ ತೋರಿಸ್ತಾಳೆ ನನಗೆ ಇಲ್ಲಿ. ಹಾಂ ಅವಕಾಡೋನ ಸೀಬೆಕಾಯಿ ಮಾರ್ದಂಗೆ ಮಾರ್ತಾ ಇರಲಿ. ಹೆಂಗ್ರಿ ನಿಮ್ಮೂರು? ಹೌದು, ಡ್ರ್ಯಾಗನ್ ಫ್ರೂಟ್ ಇವಾಗ ಬಂದಿದ್ದು. ಕತ್ತು ಅಡಿಕಾಕೋ. ಹಾಂ, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೀವು ಬಿಟ್ಟಾದ್ಮೇಲೆ ಮಾಡಿದ್ದ ಇದ್ದ? ಅದೇ ಮತ್ತೆ ನೀವು ಇದ್ದಾಗ ಹೆಂಗೆ ಮಾಡೋಕ್ಕಾಗತ್ತೆ ಹೇಳ್ರಿ? ಹಾಂ, ಇನ್ನೂ ಕೊಡ್ತಾನೆ ಅವರೇ ಇಲ್ಲೇನೋ. ಇವಾಗ ನಮ್ಮ ಪಯಣ ಚಿಕ್ಕಮಗಳೂರಿನ ಕಡೆ, ಬೇಲೂರು ಲೆಫ್ಟ್. ಸೊ ವಿ ಆಲ್ಸೋ ವಾಂಟ್ ಟು ಗೋ ಟು ಲೆಫ್ಟ್. ಕೊಡೋಣ ಎಕ್ಸ್ಟೇಟ್ರು. ಐ ಮಿಸ್ ದಿಸ್ ಗಾಯ್ಸ್. ಏನು ಸಕ್ಕದಾಗ ಅನಿಸುತ್ತೆ ವಾಯ್ಸ್. ಅದರಲ್ಲೂ ಈ ಥರ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಮತ್ತೆ ಶುರು ಮಾಡ್ತೀವಿ ನೋಡಿ. ಮತ್ತೆ ಯಾವ್ದಾದ್ರು ಲಾಂಗ್ ರೈಡ್ಸ್ ಏನಾದ್ರು ಶುರು ಮಾಡಿದ್ರೆ ಆಹಾ ಹಾ, ಇದನ್ನೆಲ್ಲ ಬಿಟ್ಟಿದ್ನಲ್ಲ ಗುರು ಇಷ್ಟು ದಿನ ಅನಿಸ್ತದೆ. ಹಾಂ, ಹೋಗಲೇ ಅದರಲ್ಲಿ ಇವಳೊಬ್ಳು ನಿಧಾನಕ್ಕೆ ಹೋಗಿ ಅಂತಾಳೆ. ನಿಧಾನಕ್ಕೆ ಹೋಗಕ್ಕೆ ಯಾಕೆ 390 ತಗೋಬೇಕಿತ್ತು, ನಾವು 125 ಹೋಗ್ಬೇಕಿತ್ತು. ಅಣ್ಣ ನಾನು ಹಾಂ ಅಂತ ಜಾಣ. ವೆರಿ ಗುಡ್ ಬಾಯ್. ದೂರ ರೀ ತೋರಿಸಿದ್ದೀನಿ ತಾನೇ ನಾನು. ಸೊ ಹಾಸನ್ನು ನಮ್ಮ ಅರ್ಧಂಗಿ ಜಾಗ ಆದರೆ ಬೇಲೂರು ನಮ್ಮ ಮೆಮೊರೇಬಲ್ ಪ್ಲೇಸ್. ಹೋಗೋಣ ಆ ಕಡೆ. ಹಾಂ, ಇದೇ ನೋಡ್ರಪ್ಪ 3 ವರ್ಷ ಮಣ್ಣೊತ್ತಿದ್ದ ಜಾಗ. ಇಲ್ಲಿಂದ ಬಸ್ ಬತ್ತಿತ್ತು. ಆವಾಗ ಎಷ್ಟಾಗಲ ಐತೆ ರೋಡ್, ಈಗಲೂ ಹಂಗೆ ಐತಲ್ರಿ. ಆವಾಗಲೂ ಇಷ್ಟೇ ಆಗಲ ಇತ್ತು ರೋಡು, ಈಗಲೂ ಇಷ್ಟೇ ಆಗಲ ಐತೆ. ಒಂದ್ಸಲ ಏನಾಯ್ತು ಗೊತ್ತಾ, ಬಸ್ಸಲ್ಲಿ ಹೋಯ್ತಾ ಇದ್ವಿ. ಬಸ್ಸಲ್ಲಿ ನಾನು ಮುಂದೆ ಸೀಟಲ್ಲಿ ಕೂತಿದ್ದೆ. ಅಲ್ಲಿ ಇದೈತಲ್ಲ, ಇದು ಲಾರಿ ಹೋಯ್ತಲ್ಲ ಇವಾಗ, ಅಲ್ಲಿ ಇದಿರಲಿಲ್ಲ, ಇವೆಲ್ಲ ಡಿವೈಡರ್ಸ್ ಥರ ಹಾಕಿರಲಿಲ್ಲ. ಸೀದಾ ಓಮಿನಿ ಹೋಗ್ಬಿಟ್ಟಿತ್ತು ಒಳಗೆ, ಇದ್ರ ಕೆಳಗೆ. ಆಮೇಲೆ ಬಸ್ ನಿಲ್ಲಿಸಿ ಎಲ್ಲ ಎತ್ತದು ಇದ್ರ ಕೆಳಗೆ ಹೋಯ್ತು.
ಹಾಂ ಎತ್ತಿದ್ರು. ಅವಾಗಿಂದ ಹಂಗೆ ಐತ್ ಕಣ, ಇದು ಏನು ಚೇಂಜ್ ಆಗಿಲ್ಲ. ಒಂದು ಲಾಸ್ಟ್ ಸೀಟಲ್ಲಿ ಕೂತ್ಕೊಂತ ಇದ್ದೆ, ಇಲ್ಲ ಫಸ್ಟ್ ಸೀಟಲ್ಲಿ ಕೂತ್ಕೊಂತ ಇದ್ದೆ. ಅಣ್ಣ ಟ್ಯಾಕ್ಟ್ರ್ ಅಣ್ಣ. ಇಲ್ಲ, ನಾನು ಊರಿಗೆ ಓಡಾಡ್ಬೇಕಾದ್ರೆ ಇಲ್ಲಿ ಓಡಾಡ್ತಿರ್ಲಿಲ್ಲ. ಊರಿಗೆ ಓಡಾಡ್ಬೇಕಾದ್ರೆ ಹಂಗೆ ಹಳೇಬೀಡು ಜಾವಗಲ್ಲು ಆ ಕಡೆಯಿಂದ. ಡ್ಯಾಮ್ ಓಪನ್ ಐತಾ? ಡ್ಯಾಮು ಓಪನ್ ಐತಾ ಅಂದೆ. ಎಂಟ್ರಿ ಫೀಸ್ ಉಂಟಾ? ಹಾಂ, ಮತ್ತೆ ಇನ್ನೆಲ್ಲ ಐತೆ ಅಂದ್ಕೊಂಡಿಯಾ? ಹಾಂ ಹ್ಞೂ ಹತ್ರನೇ. ಹೋಗೋಣ? ಓಕೆ ಬಾಯ್ಸ್, ಬನ್ನಿ ಎಕ್ಚಿ ಡ್ಯಾಮ್ ನೋಡ್ಕೆ ಬರೋಣ. ನೋಡ್ರಪ್ಪ, ಇದೇ ಯಗಚಿ ಜಲಾಶಯ. ಬೇಲೂರಲ್ಲಿ 3 ವರ್ಷ ಇದ್ರೂ ನಾನೊಂದು 2-3 ಸಲ ಬಂದಿರ್ಬೋದು ಅಷ್ಟೇ. ಈ ಕಡೆಗೆ ಬಂದಿಲ್ಲ, ಬಟ್ ಆ ಕಡೆಗೆಲ್ಲ ಬಂದಿದ್ದೀವಿ ಜಾಸ್ತಿ. ಸುಮ್ಮನೆ ಈಜಾಡೋಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಅವಾಗ ಬರ್ತಾ ಇದ್ವಿ. ಹಾಂ, ಅದು ನೊರೆ ಏನ ಕೆಮಿಕಲ್ ಥರದ್ದು ಬಂದಿರುತ್ತೆ. ಕೇಳ್ಕೆ ಬರೋ ಹೋಗೋದನ್ನ ಚಲೇ ಆ ಕಡೆ ಬಿಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಬಿಡಲ್ವೇ ಆ ಕಡೆ. ಹಾಂ ಓಕೆ. ಕಾಫಿಯ ನಾಡು ಚಿಕ್ಕಮಗಳೂರಿಗೆ ಸುಸ್ವಾಗತ. ಇಲ್ಲಿಂದ ಶುರು ನೋಡ್ರಪ್ಪ ಚಿಕ್ಕಮಗಳೂರು. ಚಿಕ್ಕಮಗಳೂರು ಬಂದ್ಬಿಟ್ಟು ತುಂಬ ಚಿಕ್ಕ ಸಿಟಿ. ನಾನು ನೋಡಿರೋ ಸಿಟಿಗಳಲ್ಲಿ ಇದೊಂಥರ ರಾಜ್ಯಗಳಲ್ಲಿ ಗೋವಾ ಹೆಂಗೋ, ಈ ಜಿಲ್ಲೆಗಳಲ್ಲಿ ನಮ್ಮ ಚಿಕ್ಕಮಗಳೂರು ಹಂಗೆ. ಹಿಂಗೆ ಹೋಗಿ 2 ರೋಡು ಹಿಂಗೋಗಿ ಹಿಂಗೆ ಬಂದರೆ ಸಾಕು, ಕಂಪ್ಲೀಟ್ ಆಗೋಗ್ಬಿಡ್ತದೆ. ಬಟ್ ಇವಾಗ ಸ್ವಲ್ಪ ಫುಲ್ ಡೆವಲಪ್ ಆಗೈತೆ, ದೊಡ್ಡದು ಮಾಡ್ಕೊಂಡಿದ್ದಾರೆ. ಇದೇ ನೋಡ್ರಪ್ಪ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್. ರೈಲ್ ಬರ್ತಿರೋ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್. ಮೋಸ್ಟ್ಲಿ 2-3 ರೈಲ್ ಬರ್ತಾವೆ ಅಷ್ಟೇ. ಇದು ಹಿರೇಮಗಳೂರು. ಹಿರೇಮಗಳೂರು ಕಣ್ಣನ ಹೆಸರು ಕೇಳಿದ್ದೀರಾ? ಸೊ ಅವ್ರು ಇಲ್ಲಿ ಅವರೇನೆ. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಬಸ್ಸಲ್ಲಿ ಹೋಗ್ಬೇಕು, ಇಲ್ಲ ಅಂದರೆ ಆಟೋ ಮಾಡ್ಕೊಂಡು ಹೋಗ್ಬೇಕು, ಅಷ್ಟು ದೂರ ಐತೆ. ಅಲ್ಲಿ ಕಾಣಿಸ್ತೈತೆ ನೋಡಿ. ಇವಾಗೇನೋ ಮೊನ್ನೆ ಒಂದು ತಿರುಪತಿಗೆ ಟ್ರೈನ್ ಬಿಟ್ಟಿದ್ದಾರಂತೆ, ಚಿಕ್ಕಮಗಳೂರು ಟು ತಿರುಪತಿ. ಅದೇನು ಎಷ್ಟೊತ್ತಿಗೆ ಹೋಯ್ತದೋ ಏನೋ. ಯಾಕೆ ಅಂದರೆ ರೈಲ್ವೆ ಕನೆಕ್ಷನ್ ಇಲ್ಲ ಇಲ್ಲಿಗೆ. ನಾರ್ಮಲ್ ಇವಾಗ ಕಡೂರಿಗೆ ಹೋಗ್ಬಿಟ್ಟೆ ಕನೆಕ್ಟ್ ಆಗಬೇಕು ಟ್ರೈನು. ಸೊ ಡೈರೆಕ್ಟ್ ಹಾಸನಿಂದ ಹೋಗೋ ಥರ ಮಾಡಿದ್ರೆ ಈಸಿಯಾಗುತ್ತೆ. ನೀವು ಹಿಂಗೆ ಹೋದರೆ ಡೈರೆಕ್ಟ್ ಹೌಸಿಂಗ್ ಬೋರ್ಡು AIT ಆ ಕಡೆ ಹೋಗ್ಬೋದು. ಈ ಕಡೆ ಹೋದರೆ ಸಿಟಿ ಒಳಗಡೆ. ಇದೆಲ್ಲ ಇರಲಿಲ್ಲ ರೀ ಅವಾಗ, ಇದೆಲ್ಲ ಇರಲಿಲ್ಲ. ಸಿಟಿ ಹೊರಗೆ ಮಾತ್ರ ಹಂಗೆ ಐತೆ, ಸಿಟಿ ಒಳಗೆ ಸ್ವಲ್ಪ ಚೇಂಜ್ ಆಗೈತೆ. RC ಕಂಫರ್ಟ್ಸ್. ಚಿಕ್ಕಮಗಳೂರು. ಹಾಂ ಹೌದು. ಹಾಂ, ಬಸ್ ಸ್ಟ್ಯಾಂಡ್ ಮಾತ್ರ ಅವಾಗ ಹೆಂಗಿತ್ತು ಈಗಲೂ ಹಂಗೆ ಐತೆ. ಇಲ್ಲಿ ಮಿಲನ ಥಿಯೇಟ್ರ್ ಐತೆ ಈ ಕಡೆಗೆ. ಆ ಕಡೆ ಮುಂದೆ ಒಂದು ಯಾವುದೋ ಈ ಥರ ಥಿಯೇಟ್ರ್, ಏನು ಲಕ್ಷ್ಮಿನಾ ಅಲ್ಲ, ಏನೋ ಒಂದು ಥಿಯೇಟ್ರ್ ಐತೆ ಕಣ. ನಾನು ಎಷ್ಟು ಫಿಲಮ್ ನೋಡಿಲ್ಲ ಈ ಥಿಯೇಟ್ರುಗಳಲ್ಲಿ. ಇಲ್ಲೊಂದು ಅಂಗಡಿ ಇತ್ತು ಕಣ, ಅಲ್ಲೊಂದು ಬುಕ್ ಸ್ಟೋರ್ ಇತ್ತು. ಆ ಬುಕ್ ಸ್ಟೋರಿಗೆ ಪೇಪರ್ ಹಾಕ್ತಾಯಿದ್ದೆ. ಎಲ್ರಿ ಥಿಯೇಟ್ರು ಇಷ್ಟೊಂದು
ಅಲ್ಲ ನಾವು ಥಿಯೇಟ್ರ್ ಹುಡುಕ್ತಾ ಇದೀವಿ ನೋಡಿ ಹೋಗಿ ಹೋಗಿ. ಹಿಂದೆನೇ ಕಣ, ಇಷ್ಟು ದೂರ ಇರಲಿಲ್ವಲ್ಲ. ಹಾಂ ಇಲ್ಲಿ ಇದೆ ಅನ್ಸುತ್ತೆ. ಹಾಂ ಇದೆ. ಯಾವುದಿದು ಥಿಯೇಟ್ರು? ನಾಗಲಕ್ಷ್ಮಿ, ಕರೆಕ್ಟ್ ನೋಡು. ಸ್ಟ್ರೈಟಾ? ಹಾಂ ಹಾಂ. Thank you for watching. Thank you for watching. See you in the next vlog.